ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀ. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ತಿರುಮಲದಲ್ಲಿ ಯಾವ ರೀತಿ ರೂಮ್ ಸಿಗುತ್ತೆ, ರೂಮ್ಗಳು ಸಿಗಬೇಕಾದ್ರೆ ಏನು ಮಾಡಬೇಕು, ಹಾಗೂ ಲಾಕರ್ಗಳು ಹೇಗೆ ಸಿಗುತ್ತೆ, ಲಾಕರ್ಗಳು ಸಿಗಬೇಕಂದ್ರೆ ಏನು ಮಾಡಬೇಕು ಅಂತ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ನ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ನ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಆದಷ್ಟು ಶೇರ್ನ ಮಾಡಿ. ಯಾರ್ಯಾರು ತಿರುಪತಿಗೆ ಹೋಗಬೇಕು ಅಂದ್ಕೊಂಡಿರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾರ್ಯಾರೆಲ್ಲ ತಿರುಪತಿ ಬರಬೇಕು ಅಂದ್ಕೊಂಡಿದ್ದೀರೋ ಅವ್ರು ಮರಿದೇನೆ ಆಧಾರ್ ಕಾರ್ಡ್ನ ತೊಗೊಂಬನ್ನಿ, ಅಥವಾ ಆಧಾರ್ ಕಾರ್ಡ್ ಜೆರಾಕ್ಸ್ನಾದರೂ ತೊಗೊಂಬನ್ನಿ. ಇಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಏನಿದೆಯಲ್ಲ ಅದೆಲ್ಲದಕ್ಕೂ ಕಂಪಲ್ಸರಿ. ನಿಮ್ಗೇನಾದರೂ ರೂಮ್ ಬೇಕಾದರೆ ಇಲ್ವಾ ಲಾಕರ್ ಬೇಕಾದರೆ ಎಲ್ಲದಕ್ಕೂ ಆಧಾರ್ ಕಾರ್ಡ್ ಬೇಕೇ ಬೇಕು. ಹಾಗಾಗಿ ಮರಿದೇನೆ ಆಧಾರ್ ಕಾರ್ಡ್ ತೊಗೊಂಬನ್ನಿ. ಇಲ್ಲಿ ಕಾಣ್ತಿದೆಯಲ್ಲ, ಇದೇ CR ಆಫೀಸು. ನಿಮಗೆ ಈ ಆಫೀಸಿಗೆ ಬಂದರೆ ನಿಮಗೆ ರೂಮಿಗೆ ಸಂಬಂಧಪಟ್ಟಂಗೆ ಇಲ್ಲ ನಿಮ್ಗೆ ಏನಾದರೂ ಮಾಹಿತಿ ಬೇಕಂದರೆ ತಿರುಮಲಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಇಲ್ಲೇ ಸಿಗುತ್ತೆ. ನೀವು ಬೆಳಗ್ಗೆ ಇಲ್ಲಿ ಬಂದು ರೂಮ್ನ ತೊಗೋಬೇಕು. ನಾನು ಮೊನ್ನೆ ಬಂದಿದ್ದು 1 ಗಂಟೆಗೆ ಇಲ್ಲಿ ಕ್ಯೂ ಹಚ್ಚಿದ್ರೆ 5 ಗಂಟೆಗೆ ಓಪನ್ ಆಗೋದು. 5 ಗಂಟೆಗೆ ಓಪನ್ ಆಗಿಬಿಟ್ಟು 5 ಗಂಟೆಯಿಂದ ಅವ್ರ ಹತ್ರ ರೂಮ್ ಎಷ್ಟಿದೆ, ಎಷ್ಟು ಖಾಲಿ ಇದೆ ಅದನ್ನೆಲ್ಲ ಕೊಟ್ಬಿಡ್ತಾರೆ. ಖಾಲಿ ಆಗ್ಬಿಡುತ್ತೆ. ಮತ್ತೆ ಖಾಲಿಯಾಗಿ ಮಾರನೇ ದಿನ ಯಾರ್ಯಾರು ಖಾಲಿ ಮಾಡ್ತಾರೆ ಮತ್ತು ಅವ್ರಿಗೆ ಎಷ್ಟು ರೂಮ್ ಬರುತ್ತೆ ಆ ರೂಮ್ನ ಕೊಡ್ತಾರೆ. ಬೆಳಿಗ್ಗೆ ಬಂದು ಕ್ಯೂ ಹಚ್ಚಿದ್ರೆ ಬೇಗ ಸಿಗುತ್ತೆ. ಇದೇ CR ಆಫೀಸು. ಇಲ್ಲಿ ಬಂದುಬಿಟ್ಟು ನೀವು ರೂಮ್ನ ತೊಗೋಬೇಕು. ಇಲ್ಲೇ ಸಿಗುತ್ತೆ. ನಿಮ್ಗೆ 50 ರೂಪಾಯಿಗೆ ಬೇಕಾದರೆ ರೂಮು, ಇಲ್ಲ 100 ರೂಪಾಯಿಗೆ ಬೇಕಾದರೆ ಇಲ್ಲೇ ಸಿಗುತ್ತೆ. ಇದೇ ಆಫೀಸು. ಇಲ್ಲೆಲ್ಲ ಇವರು ಕ್ಯೂ ಹಚ್ಚಿರ್ತಾರೆ, ಅದಕ್ಕೋಸ್ಕರನೇ ಇರ್ತಾರೆ ಇಲ್ಲಿ ಕೆಳಗೆ. ನೀವು ಕೆಳಗಡೆ ಹೋಗಿ ಕ್ಯೂನ ಹಚ್ಬೇಕು. ಕ್ಯೂನ ಹಚ್ಚಿದ್ರೆ ಸಿಗುತ್ತೆ ನಿಮಗೆ ರೂಮು. ಇಲ್ಲಿ ನೋಡಿ, ಇಲ್ಲೆಲ್ಲ ಹಿಂಗೆ ಕ್ಯೂ ಇರುತ್ತೆ. ಅಲ್ಲಿಂದ ಇರುತ್ತೆ ಕ್ಯೂ. ಅಲ್ಲಿ ಕಾಣಿಸ್ತಿದೆ ಅಲ್ಲ, ಅಲ್ಲಿಂದ ಇಲ್ಲಿ ಬರಬೇಕು. ಇಲ್ಲಿ ಬಂದ್ಬಿಟ್ಟು ಅಲ್ಲಿ ಒಳಗಡೆ ಆಫೀಸ್ ಇದೆ. ಒಳಗಡೆ ಆಫೀಸ್ ಹತ್ರ ಹೋಗಿ ಅದು ನಿಮ್ಮ ಆಧಾರ್ ಕಾರ್ಡ್ ನಂಬರು, ನಿಮ್ಮ ಫೋನ್ ನಂಬರ್ನ ಕೊಟ್ಟರೆ ನಿಮಗೆ ರೂಮ್ನ ಲೊಕೇಟ್ ಆಗುತ್ತೆ. ಒಂದು 20 ನಿಮಿಷ 10 ನಿಮಿಷದಲ್ಲಿ ಇಲ್ಲಿ ನಿಮಗೆ ಸೈಡ್ ಸ್ಕ್ರೀನ್ಶಾಟ್ ಹಾಕಿದ್ಮೇಲೆ ಈ ಥರ ಒಂದು ಮೆಸೇಜ್ ಬರುತ್ತೆ, ನಿಮ್ಮ ರೂಮ್ ಎಲ್ಲಿದೆ ಏನು ಎತ್ತ ಅಂತ. ನಾನಿಲ್ಲಿ ದರ್ಶನ ಆದ ತಕ್ಷಣವೇ ಬಂದ್ಬಿಟ್ಟು ಕ್ಯೂಗೆ ನಿಂತಿದ್ದೀನಿ. ಈಗ ಕರೆಕ್ಟಾಗಿ ಟೈಮ್ ಬಂದು 2 ಗಂಟೆ ಆಗಿದೆ. ನೋಡಿ, ಸುಮಾರು ಜನಗಳೆಲ್ಲ ನಿಂತಿದ್ದಾರೆ. ಇಲ್ಲಿ ಎಲ್ಲೆಲ್ಲಿ ಜಾಗ ಇದೆಯಲ್ಲ ಕ್ಯೂ ದೊಡ್ಡದಿರೋದಕ್ಕೆಲ್ಲ ಅಲ್ಲೇ ಕೂತ್ಬಿಟ್ಟಿರ್ತಾರೆ. ಸುಮಾರು ಜನಗಳಿರ್ತಾರೆ. ನಾನಿಲ್ಲಿ ಸಖತ್ ಚಳಿ ಅಂತ ಪೂರ್ತಿ ಪ್ಯಾಕಾಗಿ ಬಂದು ನಿಂತ್ಕೊಂಡಿದ್ದೀನಿ. ಸುಮಾರು ಜನ ಇದ್ದಾರೆ ಹಿಂದೆ ಮುಂದೆ. ಬಟ್ ಅಂದರೂ ಕೂಡ ನಾನು ಬೇಗ ಬಂದಿದ್ದಕ್ಕೆ ತುಂಬ ಮುಂದೆನೇ ಇದ್ದೀನಿ. ಆದಷ್ಟು ಬೇಗ ನನಗೆ ಸಿಕ್ಬಿಡುತ್ತೆ. ಇಷ್ಟೇ ಜನ ಇರೋದು, ಇಲ್ಲಿ ಕಾಣಿಸ್ತಿದ್ದಾರಲ್ಲ ಇಷ್ಟು ಜನ. ಇವರಾದಮೇಲೆ ನಾನೇ. ಇಲ್ಲೇ ನಿಮ್ಗೀಗ ಕಾಣ್ತಾ ಇದೆಯಲ್ಲ, ಇದೇ ಆಫೀಸು ಒಳಗಡೆ. ಇಲ್ಲಿ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೊಡಬೇಕು, ಹಾಗೆ ನಿಮ್ಮ ಫೋನ್ ನಂಬರ್ನ ಕೊಡಬೇಕು. ಆಮೇಲೆ ನಿಮಗೆ ಯಾವ ರೂಮು ಎಲ್ಲಿ ಲೊಕೇಟ್ ಆಗಿದೆ ಅಂತ ನಿಮ್ಮ ಫೋನ್ಗೆ SMS ಬರುತ್ತೆ. ಇಲ್ಲಿ ನೋಡಿ ಜನಗಳು, ಕ್ಯೂ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಆದಷ್ಟು ಬೇಗ ನಾನು ಹೇಳೋದು, ನೀವು ಆದಷ್ಟು ಬೇಗ ಬಂದು ಕ್ಯೂ ನಿಂತ್ಕೊಂಡ್ರೆ ನಿಮಗೆ ಬೇಗನೆ ರೂಮ್ ಸಿಗುತ್ತೆ, ಇಲ್ಲ ಅಂದರೆ ಖಾಲಿ ಆಗೋಗ್ಬಿಡುತ್ತೆ. ಹಾಗಾಗಿ ಇಲ್ಲಿ ರೂಮು ಬೇಕಂತ ಬಂದರೆ 2 ಗಂಟೆಗೆ ನಾವು ಇಲ್ಲಿ ಬಂದಿದ್ದೀವಿ ಕ್ಯೂಗೆ ಬಂದರೆ ಈಗ ಕರೆಕ್ಟಾಗಿ ಟೈಮು 5:10ಕ್ಕೆ ನಮಗೆ ಒಂದು ಟಿಕೆಟ್ ಸಿಕ್ಕಿದೆ ರೂಮಿಂದು 5 ಜನಕ್ಕೆ. ಒಳಗಡೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಕೊಟ್ಟೆ ಅವರು ಟಿಕೆಟ್ನ ಕೊಡ್ತಾರೆ. CR ಆಫೀಸಿಂದ ಒಂದು ರೆಸಿಪ್ಟ್ ಕೊಟ್ಟಿರ್ತಾರೆ. ಅದನ್ನು ನೀವು ಇಲ್ಲಿ ತೊಗೊಂಬಂದ್ರೆ ನಮ್ಮದು ಈ ಲೈನು ನಿಮ್ಮ ಒಂದು ಯಾವ ಒಂದು ಲೊಕೇಟ್ ಆಗಿದೆ ರೂಮು ಅದರ ಹತ್ರ ಈ ಥರ ಒಂದು ಆಫೀಸನ್ನು ಇರುತ್ತೆ, ಸಬ್ ಎನ್ಕ್ವೈರಿ ಆಫೀಸ್ ಅಂತ. ಇಲ್ಲಿ ಹೋಗಿ ನೀವು ದುಡ್ಡನ್ನ ಕಟ್ಟಿ ಒಂದು ರೆಸಿಪ್ಟ್ ಕೊಡ್ತಾರೆ. ಅದನ್ನು ಕೊಟ್ಟ ಮೇಲೆ ನೀವು ರೂಮ್ಗೆ ಹೋಗ್ಬೇಕು. ಆ ರೂಮ್ ಹತ್ರ ಯಾರು ಇರೋಲ್ಲ, ಕೀ ಕೊಡೋರು ಮಾತ್ರ ಇರ್ತಾರೆ. ಇಲ್ಲಿ ಹೋಗ್ಬೇಕು. ಇಲ್ಲಿ ಹೋಗ್ಬಿಟ್ಟು ನೀವು 550 ರೂಪಾಯಿನ ಕಟ್ಟಬೇಕು. ಇಲ್ಲೇ ನೀವೀಗ ಸುತ್ತಮುತ್ತ ನೋಡ್ತಿದ್ದೀಯಲ್ಲ, ಇವೆಲ್ಲ ರೂಮ್ಗಳೇ. ಅಂದರೆ ತುಂಬ ಅಪಾರ್ಟ್ಮೆಂಟ್ ಥರ ಯಾವುದೋ ಇದ್ರ ಥರ ಇಲ್ಲ. ಇಲ್ಲಿ ಒಂದು 5-7 ಮನೆಗಳು, ಒಂದೊಂದು ಸಪ್ರೇಟ್ ಬಿಲ್ಡಿಂಗ್ಗಳಿದೆ. ಅದು ಈ ರೀತಿ ಸಪ್ರೇಟ್ ರೂಮ್ಗಳಿರೋದು ಒಂಥರ ಮೇಂಟೆನೆನ್ಸ್ಗೆ ಈಸಿ ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ತುಂಬ ಮನೆಗಳಿದೆ. ನಿಮಗೆ ಕ್ಲಿಯರಾಗಿ ಆ ರೆಸಿಪ್ಟಲ್ಲಿ ಕೊಟ್ಟಿರ್ತಾರೆ, ನಿಮ್ಮದು ಯಾವ ಬ್ಲಾಕು ಎಲ್ಲಿದೆ, ಆಮೇಲೆ ಯಾವ ಕಡೆ ಇದೆ ಅಂತ ಎಲ್ಲ ಕೊಟ್ಟಿರ್ತಾರೆ. ಇದು ತುಂಬ ದೊಡ್ಡದಾಗಿದೆ ಇಲ್ಲಿ ತಿರುಪತಿ ಅಡ್ಡಾಡೋಕ್ಕೆ. ಇಲ್ಲಿ ಓಡಾಡೋಕ್ಕೆಲ್ಲ ಇವ್ರದ್ದೇ ಬಸ್ಗಳಿರುತ್ತೆ. ಏನು ಅಡ್ಡಾಡ್ಕೊಂಡೇ ಓಡಾಡಬೇಕು ಅಂತ ಏನಿಲ್ಲ, ಬಸ್ಗಳಿರುತ್ತೆ, ಫ್ರೀ ಬಸ್ಗಳವು. ನಿಮ್ಮನ್ನ ಎತ್ಕೊಂಡೋಗಿ ನಿಮ್ಮ ಯಾವ ಜಾಗಕ್ಕೆ ಹೋಗಬೇಕು ಅಲ್ಲೇ ಬಿಡ್ತಾರೆ. ಇಲ್ಲಿ ನಮಗೆ ರೂಮ್ ಸಿಕ್ಕಿದೆ. ಇದು ಬಂದು ನಮಗೆ GNC 65Dಗೆ ಸಿಕ್ಕಿರೋದು. ಈ ರೂಮ್ಗೆ ನಾವು ದರ್ಶನ ಆಗಿದ್ದು ನಮ್ಮದು ಬಂದು 1:15ಗೆಲ್ಲ ಹೊರಗಡೆ ಬಂದ್ವಿ. ದರ್ಶನ ಮಾಡಿಕೊಂಡು ಬಂದ ತಕ್ಷಣ ಅಲ್ಲಿ ಒಂದು ಕ್ಯೂ ಇರುತ್ತೆ. CR ಆಫೀಸ್ ಹತ್ರ ಹೋದರೆ ನೀವು ಅಲ್ಲೊಂದು ದೊಡ್ಡ ಕ್ಯೂ ಇರುತ್ತೆ. ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡೆ. ನೀವು ಎಷ್ಟು ಜನನಾದರೂ ಇರಿ, ಒಟ್ಟಿನಲ್ಲಿ ಇಲ್ಲಿ ಅನ್ಮ್ಯಾರಿಡ್ ಪರ್ಸನ್ಗಳಿಗೆ ರೂಮ್ ಕೊಡಲ್ಲ. ಮತ್ತು ಹಾಗೆ
ಸಿಂಗಲ್ ಆಗಿದ್ದರೆ ಒಬ್ಬರೇ ಇದ್ದರೆ ನಾವು ಒಬ್ಬರೇ ಬಂದಿದ್ರು ಕೂಡ ರೂಮ್ ಕೊಡಲ್ಲ. ಫ್ಯಾಮ್ಲಿ ಇರಬೇಕು, ಮ್ಯಾರಿಡ್ ಆಗಿರಬೇಕು ಅಂಥವ್ರಿಗೆ ರೂಮ್ ಕೊಡ್ತಾರೆ ಇಲ್ಲಿ. ನೀವು ಒಂದರಿಂದ 5 ಜನದ ಒಳಗಡೆ ಒಂದು ರೂಮ್ ಕೊಡ್ತಾರೆ, 5 ಜನ ಮೇಲ್ಗಡೆ ಹೋದರೆ ಇನ್ನೊಂದು ರೂಮ್ ಕೊಡ್ತಾರೆ. ಆ ಥರ ಒಂದು ಸಿಸ್ಟಮ್ ಇರುತ್ತೆ. ಆ ರೂಮಲ್ಲಿ ಟೋಟಲಾಗಿ 2 ಬೆಡ್ ಇರುತ್ತೆ. ನೀವೇ ಹೇಗಾದರೂ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಮ್ಮ ರೂಮ್ ಬಂದು ಈ ಕಡೆ, ಇಲ್ಲಿ ನಮ್ಮ ರೂಮ್ ಬಂದು CNC 659 ಡಿ ಬ್ಲಾಕ್ ನಮ್ಮದು. ಡಿಗಲ್ಲಿ ನಮಗೆ ಸಿಕ್ಕಿದೆ. ನೀವು ಇಲ್ಲಿ ಬಂದರೆ ನಿಮಗೆ ರೂಮ್ ಸಿಗುತ್ತೆ. ಹಾಗೆ ನೀವು ಇಲ್ಲಿ ಬಂದ ತಕ್ಷಣವೇ ನಿಮಗೆ ಇಲ್ಲೊಂದು ರೂಮ್ ಕೀಸ್ ಇಶ್ಯೂಸ್ ಕೌಂಟರ್ ಅಂತಂದಿರುತ್ತೆ. ಅಲ್ಲಿ ನಿಮ್ಮ ಕೀಗಳಿರುತ್ತೆ. ನೀವು ಇಲ್ಲಿ ಬಂದು ಕೀನ ತಗೊಂಡು ನಿಮ್ಮ ರೂಮ್ಗೆ ಹೋಗಬೇಕು. ನಿಮಗೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ ನಾನು. ಇದು ಬಂದು ನಮ್ಮ ರೂಮು. ಸಪ್ರೇಟ್ ಕೀ ಇರುತ್ತೆ, ಸಪ್ರೇಟ್ ಗೇಟ್ ಇರುತ್ತೆ. 2 ಬೆಡ್ಡು ಇರೋದು. ಇಷ್ಟೇ ಚಿಕ್ಕದ ರೂಮು. ನಿಮಗೆ ಇಲ್ಲಿ ಒಳಗಡೆ ಏನಾದರೂ ಇಟ್ಕೊಳ್ಳೋಕ್ಕೆ ಒಂದು ಚಿಕ್ಕದಾಗಿ ವಾರ್ಡ್ರೋಬ್ ಇರುತ್ತೆ. ಹಾಗೆ ಚಿಕ್ಕ ರೂಮು, ಕ್ಲೀನಾಗಿ ಇಟ್ಟಿರ್ತಾರೆ. ಆಲ್ಮೋಸ್ಟ್ ಆಲು ಇಲ್ಲೆಲ್ಲ ತುಂಬ ಕ್ಲೀನಾಗಿ ಇಟ್ಟಿರ್ತಾರೆ. ಬಟ್ ನಾವಿರೋ ಈ ರೂಮಲ್ಲಿ ಒಂಚೂರು ವಾಶ್ರೂಮ್ ಸರಿಯಾಗಿರಲಿಲ್ಲ, ಏನೋ ರಿಪೇರಿ ನಡೀತಾ ಇತ್ತು. ಅದು ಬಿಟ್ಟರೆ ಮಿರರ್ ಇರುತ್ತೆ, ಚಾರ್ಜಿಂಗ್ ಪೋರ್ಟ್ಗಳಿರುತ್ತೆ, ಚಾರ್ಜ್ ಎಲ್ಲ ಇಟ್ಕೊಳ್ಳೋಕ್ಕೆ. ಆಮೇಲೆ ಇಲ್ಲಿ ಗೀಝರ್ ಇರುತ್ತೆ, ಯಾವಾಗ ಬೇಕಾದರೂ ಅವಾಗ ಬಿಸಿನೀರು. ಆಮೇಲೆ ನೀರಿಗೂ ಕೊರತೆ ಇಲ್ಲ, ನೀರು ಯಾವಾಗಲೂ ಇರುತ್ತೆ. ತುಂಬ ನೀಟಾಗೇ ಇಟ್ಕೊಂಡಿರ್ತಾರೆ. ಸ್ವಲ್ಪ ಈ ಗಲೀಜಾಗಿದೆ ಇದು, ಅಷ್ಟೇ ಬಿಟ್ಟರೆ ನೀಟಾಗೇ ಇರುತ್ತೆ. ಇನ್ ಕೇಸ್ ನಿಮ್ಗೆ ಏನಾದರೂ ರೂಮ್ ಸಿಗಲಿಲ್ಲ ಅಂದರೆ ಈ ಥರ ಲಾಕರ್ ಒಂದು ಕೌಂಟರ್ ಇರುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ನ ಏನಾದರೂ ಹೇಳಿದ್ರೆ ಅವರು ಒಂದು ನಿಮಗೆ ಲಾಕರ್ ಕೊಡ್ತಾರೆ. ಆ ಲಾಕರಲ್ಲಿ ನಿಮ್ಮ ಲಗೇಜ್ನೆಲ್ಲ ಇಟ್ಬಿಟ್ಟು ದರ್ಶನಕ್ಕೆ ಹೋಗ್ಬೋದು. ಇಲ್ಲಿ ಕ್ಯೂ ಇರುತ್ತೆ, ಕ್ಯೂ ನಿಲ್ಲಬೇಕು. ಕ್ಯೂ ನಿಂತು ಇಲ್ಲಿ ನೋಡಿ ಅಲ್ಲಿ ಬರೆದಿದ್ದಾರೆ. ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಹಾಕಿದರೆ ಒಂದು ಫೋಟೋ ತೊಗೊತಾರೆ. ಫೋಟೋ ತೊಗೊಂಡ್ರೆ ಒಂದು ರಿಸಿಪ್ಟ್ ಕೊಡ್ತಾರೆ. ರಿಸಿಪ್ಟ್ ಕೊಟ್ಟಾದಮೇಲೆ ನೀವು ಲಾಕರ್ ಎಲ್ಲಿದೆ ಅಂತ ನಿಮಗೆ ಆ ಒಂದು ರೆಸಿಪ್ಟಲ್ಲಿ ಒಂದು ಡೀಟೇಲ್ಸ್ ಇರುತ್ತೆ. ಅದನ್ನು ತೊಗೊಂಡು ನೀವು ಆಮೇಲೆ ಒಳಗಡೆ ಹೋಗಬೇಕು. ಆ ಲಾಕರ್ ರೂಮ್ ತೋರಿಸ್ತೇನೆ ನಾನು ಇಲ್ಲಿ. ನಿಮ್ಗೇನಾದರೂ ಲಾಕರ್ ಸಿಕ್ಕರೆ ಇಲ್ಲಿರುತ್ತೆ. ಇಲ್ಲಿ ಒಳಗಡೆ ಹೋದರೆ ಯಾತ್ರಿ ಸದನ ಅಂತ ಇದೆಯಲ್ಲ, ಇಲ್ಲಿ ಒಳಗೆ ಹೋಗಬೇಕು. ಒಳಗೆ ಹೋದರೆ ನಿಮಗೆ ಇಲ್ಲಿ ಪೂರ್ತಿ ಲಾಕರ್ ರೂಮೇ ಇದು. ಇಂಥ ಸುಮಾರು ಇವೆ. ನಿಮ್ಗೆ ಯಾವ್ದು ಹತ್ತಿರ ಇರುತ್ತೆ ಅಲ್ಲಿ ಕೊಡ್ಬೋದು. ಇಲ್ಲಿ ನೋಡಿ, ಹಾಲ್ 1, 2 ಅಂತಿರುತ್ತೆ, 3, 4 ಅಂತಿರುತ್ತೆ. ನಿಮ್ಗೆ ಇಲ್ಲಿ ಕೊಟ್ಟಿರ್ತಾನೆ ಯಾವ ರೂಮಲ್ಲಿ ಇದೆ ಅಂತ. ಆ ರೂಮಲ್ಲಿ ನೋಡ್ಕೋಬೇಕು ನೀವು ಯಾವ ರೂಮಲ್ಲಿ ಸಿಗುತ್ತೆ ನಿಮಗೆ ಅಂತ ನೋಡಿಕೊಂಡು. ಇನ್ ಕೇಸ್ ನಂದು ಹಾಲ್ 1 ಅಂದ್ಕೊಂಡ್ರೆ ಇಲ್ಲಿ ಹೋಗಬೇಕು. ಹೋಗಿ ಹೊರಗಡೆ ಲಾಕರ್ ಎಲ್ಲ ಇರ್ತದೆ. ಇದು ಬೆಸ್ಟು. ನಿಮ್ಗೆ ಒಂದೊಂದು ಸಾರಿ ರೂಮೇ ಸಿಗಲ್ಲ. ರೂಮ್ ಸಿಕ್ಕಿಲ್ಲ ಅಂದಾಗ ನೀವು ಆರಾಮಾಗಿ ಲಾಕರ್ನ ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲೆಲ್ಲ ಲಾಕರ್ಸ್ ಇದೆ. ಇಲ್ಲಿ ಬಂದರೆ ನಿಮಗೆ ಕ್ಯೂ ಕೊಡ್ತಾರೆ. ಅಲ್ಲಿ ರೆಸಿಪ್ಟ್ ಇಸ್ಕೊಂಬಂದರೆ ಕೀ ಕೊಡ್ತಾರೆ ಇದ್ರದ್ದು ಲಾಕರ್ದು. ಅವಾಗೆಲ್ಲ ಸಿಗುತ್ತೆ. ಇವೆಲ್ಲ ಲಾಕರ್ಗಳು. ಇಲ್ಲೇ ಜನ ಮಾಡ್ಕೊಂಬಿಡ್ತಾರೆ ಇಲ್ಲ ಅಂದರೆ ರೂಮ್ನ. ಅಲ್ಲೆಲ್ಲ ನೋಡಿ ಡ್ರೆಸ್ಸಿಂಗ್ ರೂಮು ಹುಡುಗರಿಗೆಲ್ಲ ಬೇರೆ ಇರುತ್ತೆ, ಹೆಣ್ಮಕ್ಳಿಗೆ ಡ್ರೆಸ್ಸಿಂಗ್ ರೂಮು ಬೇರೆ ಇರುತ್ತೆ. ಇಲ್ಲೇ ನಿಮ್ಗೆ ಬಿಸಿನೀರು ಬರ್ತಿರುತ್ತೆ, ವಾಶ್ರೂಮ್ ಇರುತ್ತೆ. ಏನು ತೊಂದರೆ ಇಲ್ಲ, ಇಲ್ಲಿ ಮಾಡ್ಬೋದು. ಲಾಕರ್ ಇಲ್ಲಿದೆ ಇಲ್ಲಿ ಒಳಗಡೆ ಬಿಸಿನೀರು, ವಾಶ್ರೂಮು ಎಲ್ಲ ಇರುತ್ತೆ. ನಿಮ್ಗೆ ಏನಾದ್ರು ಇನ್ ಕೇಸ್ ನಿಮಗೆ ರೂಮು ಸಿಗಲಿಲ್ಲಪ್ಪ ಅಂತಂದರೆ ಇಲ್ಲಿ ಬರ್ಬೋದು, ಏನು ತೊಂದರೆ ಇಲ್ಲ. ನಮಗೆ ರೂಮ್ ಸಿಕ್ಕಿರಲಿಲ್ಲ ಮೊನ್ನೆ. ನಾವು ಇಲ್ಲೇ ಬಂದು ಒಂದಿನ ಇದ್ದು ದರ್ಶನ ಮಾಡಿ ಲಗೇಜ್ ಇಟ್ಟು ದರ್ಶನ ಮಾಡಿಕೊಂಡು ವಾಪಸ್ ಬಂದು ಮತ್ತೆ ದರ್ಶನಕ್ಕೆ ಹೋಗಿದ್ವಿ. ಬಟ್ಟೆ ಒಣಗಾಕಿರುತ್ತೆ, ಎಲ್ಲ ಇರುತ್ತೆ, ಏನು ತೊಂದರೆ ಇಲ್ಲ. ಇಲ್ಲಿ ಅದೇ ಇರ್ಬೋದು. ಆಮೇಲೆ ತಿರುಪತಿಲಿ ಇನ್ನೊಂದು ಹೇಳ್ಬೇಕಂದ್ರೆ ಎಲ್ಲ ಕಡೆ ಸಿಕ್ಕಾಪಟ್ಟೆ ನೀಟಾಗಿ ಇಟ್ಟಿರ್ತಾರೆ, ಭಯಂಕರ ಕ್ಲೀನಾಗಿರುತ್ತೆ. ಎಲ್ಲ ಕಡೆ ಹೆಜ್ಜೆಜು ಬಂದು ವಾಶ್ರೂಮ್ಗಳು, ಕುಡಿಯೋ ನೀರು, ಏನು ತೊಂದರೆ ಇಲ್ಲ. ಇಲ್ಲಿ ಭಯಂಕರ ಕ್ಲೀನ್. ನೋಡಿರಿ ಎಷ್ಟೆಲ್ಲ ಜನ ಬಂದರು ಅಡ್ಡಾಡಿದ್ರು, ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ರು. ಅವಾಗ ಕ್ಲೀನ್ ಮಾಡ್ತಾನೇ ಇರ್ತಾರೆ, ಏನು ತೊಂದರೆ ಇಲ್ಲ, ಇರ್ಬೋದು. ನಿಮ್ಮ ಅಪೋಸಿಟ್ ನಿಮಗೆ ಟೋಕನ್ ಕೊಡ್ತಾರೆ, ಫ್ರೀ ಟೋಕನ್. ಇದು ಯಾರಾದರೂ ಮುಡಿ ಕೊಡ್ಬೇಕು ಅಂದ್ಕೊಂಡಿರ್ತೀರಲ್ಲ ಅವ್ರಿಗೆಲ್ಲ ಟೋಕನ್ ಸಿಗುತ್ತೆ. ಟೋಕನ್ ತೊಗೊಂಡು ನೀವು ಕೊಡಬೇಕು. ಇಲ್ಲಿ ಎಲ್ಲೂ ಯಾವ ಕಡೆನೂ ದುಡ್ಡು ಕೊಡಬೇಕಾಗಿಲ್ಲ, ಎಲ್ಲ ಕಡೆನೂ ಫ್ರೀಯಾಗೇ ಇರುತ್ತೆ. ಬಟ್ ಇವ್ರು ಕೆಲಸ ಮಾಡೋರು ಇವರು ಎಲ್ಲ ಕೇಳ್ತಿರ್ತಾರೆ 10-20 ರೂಪಾಯಿ 10-20 ರೂಪಾಯಿ. ನಿಮ್ಗೆ ಇಷ್ಟ ಆದರೂ ಕೊಡ್ಬೋದು, ಇಲ್ಲ ಅಂತಿಲ್ಲ. ಇಲ್ಲಿ ನೋಡಿ, ಇಲ್ಲಿದೆ ಮುಂದೆ ವಾಶ್ರೂಮ್ಗೆ ಹೋಗ್ಬೋದು. ನೀವೇನಾದರೂ ಕೆಳಗಡೆ ತಿರುಪತಿಯಲ್ಲಿ ಏನಾದರೂ ರೂಮ್ ಮಾಡ್ತೀನಿ ಅಂದರೆ ತುಂಬ ಕಾಸ್ಟ್ಲಿ ಇರುತ್ತೆ. ಬಟ್ ಈ ಒಂದು ರೂಮ್ ಏನಿದೆಯಲ್ಲ ಮೇಲ್ಗಡೆ ತಿರುಮಲದಲ್ಲಿ 50 ರೂಪಾಯಿಗೆ ವರ್ತ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಅದು 50 ರೂಪಾಯಿ ಆ ರೂಮಿಗೆ ಬಾಡಿಗೆ ಅಂತಲ್ಲ, ಒಂದು ಸೇವೆ ಥರ ಪ್ರೊಸೆಸ್ ಬಿಟ್ಟರೆ ಅವ್ರು ಯಾವುದೋ ದುಡ್ಡು ಇಸ್ಕೊಳ್ಳಲ್ಲ. ನಿಮಗೆ ಇಸ್ಕೊಂಡಿದ್ದಂತಹ 500 ರೂಪಾಯಿನ ವಾಪಸ್ಸು ರೀಫಂಡ್ ಮಾಡ್ತಾರೆ ಅವರೇ.
ಅದನ್ನು ಬಿಟ್ಟರೆ ಇಷ್ಟೆಲ್ಲ ಮಾಹಿತಿನ ಕವರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದರೂ ಡೌಟ್ಸ್ ಬೇಕಾಗಿದ್ದರೆ, ಇನ್ನೂ ಏನಾದರೂ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ನನಗೆ ಈ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇಲ್ಲ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಇನ್ಸ್ಟಾಗ್ರಾಮಲ್ಲಿ ಒಂದು ಪರ್ಸ್ನಲಾಗಿ DM ಮಾಡಿ. ನಾನು ನಿಮಗೆ ಇನ್ನೂ ಏನಾದರೂ ನಿಮಗೆ ಬೇಕಾಗಿರೋ ಮಾಹಿತಿನ ಖಂಡಿತ ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿರುಮಲದಲ್ಲಿ ರೂಮ್ಗಳು ಹೇಗೆ ಸಿಗುತ್ತೆ ಮತ್ತು ಲಾಕರ್ಗಳು ಹೇಗೆ ಸಿಗುತ್ತೆ ಅನ್ನೋ ಮಾಹಿತಿನ ಕೊಟ್ಟಿದ್ದೀನಿ. ಹಾಗೆ ಮುಂದೆ ಬರುವಂತಹ ವಿಡಿಯೋದಲ್ಲಿ ತಿರುಮಲದಲ್ಲಿ ಹೇಗೆ ದರ್ಶನ ಮಾಡಬೇಕು, ದರ್ಶನದಲ್ಲಿ ಯಾವ್ಯಾವ ವಿಧ ಇದೆ, ಯಾವ ರೀತಿ ಎಲ್ಲ ದರ್ಶನ ಮಾಡ್ಬೋದು ಅಂತ ನಿಮಗೆ ಮಾಹಿತಿನ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.